ಈಗ ನೀವೆಲ್ಲರ ಹಣಿ ಮ್ಯಾಗ ಹಚ್ಚಿರಲ್ಲ ಭಂಡಾರ, ಇದು ಬೀರಪ್ಪನ ಭಂಡಾರ. ಇದು ಸಾಮಾನ್ಯವಾಗಿರ್ತಕ್ಕಂತ ಭಂಡಾರ ಅಲ್ಲ. ನೀವೆಲ್ಲ ಅನ್ಕೊಂಡಿರಬಹುದು ಅದು ಒಂದು ಹಳದಿ ಒಂದು ಲೇಪನ ಐತಿ, ಅದು ಹಚ್ಕೊಂಡ್ರೆ ಏನ್ ಅಂತ ನೀವು ಅನ್ಕೊಂಡಿರಬಹುದು. ನೀವ್ ಯಾರು ಅದು ಭಂಡಾರ ಅಂತ ಬರೇ ಭಂಡಾರ ಅಂತ ತಿಳ್ಕೊಂಡ್ರಂದ್ರ ನಿಮ್ಗದು ಏನು ಅಲ್ಲ. ಅದು ನಿಜವಾಗ್ಲೂ ಪರಮಾತ್ಮನ ಭಂಡಾರ ಐತಿ, ಅದು ಬೀರಪ್ಪನ ಭಂಡಾರ ಐತಿ ಅಂತೇಳಿ ಭಕ್ತಿದಿಂತ್ರ ನಿಮ್ಮೂರ ಬೀರಲಿಂಗೇಶ್ವರನ ಗುಡಿ ಒಳಗಿನ ಭಂಡಾರ ನಿಮ್ಮ ಹಣಿ ಮ್ಯಾಗ ಹಚ್ಚಿದ್ರ ನಿಮ್ಮ ಜೀವನದೊಳಗ ಬಂಗಾರ ಆಗ್ತದ, ಬಂಗಾರ ಆಗ್ತದ. ಒಂದು ವೇಳೆ ಇದೇ ಭಂಡಾರವನ್ನ ತಿರಸ್ಕರಿಸಿ ಈ ಭಂಡಾರದಿಂದ ನಮಗೆ ಏನು ಇಲ್ಲ ಅಂತ ತಿಳ್ಕೊಂಡು ಏನರೇ ಭಂಡಾರ ಮುಟ್ಟಿ ಪ್ರಮಾಣ ಮಾಡ್ತೀರಿ, ನೀವೇನರೇ ಪ್ರಮಾಣ ಮಾಡ್ತೀರಿ, ಅನ್ಯಾಯ ಮಾಡ್ತೀರಿ ಭಂಡಾರವನ್ನ ಮುಟ್ಟಿ, ಅದು ಭಂಡಾರ ನಿಮ್ಗ ಬೆಂಕಿಯಾಗಿ ಕಾಡಿ ಸುಡ್ತದ ಅನ್ನುವಂಥದ್ದು ಕೂಡ ನೀವ್ಯಾರು ಕೂಡ ಮರಿಬಾರದು ಅನ್ನುವಂತ ಸಂದರ್ಭ ಹೇಳಿ ಕಂಬಳಿ ಹಾಕಿದ್ರಿ ಇವತ್ತು ಕಾರ್ಯಕ್ರಮದೊಳಗೆ. ಆ ಕಂಬಳಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಭಗವಂತ ಬೀರಲಿಂಗೇಶ್ವರ ಕಂಬಳಿ ವಿಶೇಷತೆ ಹೆಂಗಿಟ್ಟಾನಂತಂದ್ರ ಜೀವಂತವಾಗಿರತಕ್ಕಂತ ಪೀಠ ಕಂಬಳಿ ಪೀಠ. ಇಡೀ ಜಗತ್ತಿನೊಳಗ ಯಾರೇ ಅನುಷ್ಠಾನ ಮಾಡಬೇಕು, ಸಿದ್ಧಿ ಮಾಡಬೇಕು, ಏನಾರೇ ಒಳ್ಳೆಯ ಕಾರ್ಯಗಳ ಮಾಡಬೇಕಾಗಿತ್ತಂದ್ರ ಕಂಬಳಿಯನ್ನ ಮೊದಲು ತಂದು ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ಮಾತ್ರ ಅದು ಪೂರ್ಣ ಆಗ್ತದ. ಈ ಕಂಬಳಿ ವಿಶೇಷತೆ ಏನಾಗ್ಯದ ಅಂತ ಕೇಳಿದ್ರ, ಈ ಕಂಬಳಿ ತಂದಿರಂದ್ರ ಕಂಬಳಿ ಉಣ್ಣಿ ಕುರಿದಂತ ಕತ್ತರಿಸ್ಕೊಂಡ್ ಬಂದಿರ್ತೀರಿ, ಆ ಕುರಿನೂ ಕೂಡ ಜೀವಂತವಾಗ್ಯದ, ಈ ಕಂಬಳಿಯು ಕೂಡ ಯಾವತ್ತಿಗೂ ಜೀವಂತವಾಗಿರ್ತದ ಅನ್ನುವಂತ ಭಾವ ಎಲ್ಲ ಭಕ್ತರದಿರಬೇಕು. ಇದು ಜೀವಂತ ಪೀಠ ಅಂತ ಕರೀತಾರ. ಕಂಬಳಿಯ ಪೀಠವನ್ನ ಜೀವಂತ ಪೀಠ ಅಂತ ಕರೀತಾರ. ಯಾರ್ಯಾರ ಮನಿ ಒಳಗೆ ಕಂಬಳಿ ಇರ್ತದಲ್ಲ ಅವ್ರ ಮನಿ ಒಳಗ ಲಕ್ಷ್ಮಿ ವಾಸ ಇರ್ತದೆ. ನಿಮ್ ತಲೆಯಾಗಿರ್ಲಿ. ಈಗೆಲ್ಲ ರೊಕ್ಕ ನಿಂಡ್ರಂಗಿಲ್ರಿ ಇರ್ತಿರಲ್ಲ, ನಿಮ್ಮ ಮನಿ ಒಳಗ ಒಂದ್ ಕಂಬಳಿ ಇಡ್ರಿ, ಕಂಬಳಿ ಮ್ಯಾಗ ಭಕ್ತಿ ಇಡ್ರಿ, ಮನಿ ಒಳಗ ಡೊಳ್ಳು ಇಡ್ರಿ. ಡೊಳ್ಳು ಯಾವಾಗ ಬಾರಿಸ್ತಿರಲ್ಲ ಕೈಲಾಸದೊಳಗಳು ಭಗವಂತನಿಗೆ ಅರಿವಾಗ್ತದಂತ. ನೀವು ಮಾಡುವಂತ ಪೂಜೆ ಮಾಡುವಾಗ ಡೊಳ್ಳು ಬಾರಿಸಿದ್ರೆ ಕೈಲಾಸದಾಗಿರೋ ಶಿವನಿಗೆ ಹೋಗಿ ಮುಟ್ತದಂತ. ಅಂತ ಪವಿತ್ರವಾಗಿರ್ತಕ್ಕಂತ ಕಂಬಳಿ ಭಂಡಾರ ಕಂಬಳಿಯನ್ನ ಎಲ್ಲವೂ ಕೂಡ ನನ್ನ ಸಮಾಜಕ್ಕೆ, ಎಲ್ಲ ಧರ್ಮಕ್ಕೆ ಆ ಭಗವಂತ ಬೀರಲಿಂಗೇಶ್ವರ ನಿಮಗಾಗಿ ಕೊಟ್ಟಿದ್ದಾನ. ಅದನ್ನೆಲ್ಲವೂ ಕೂಡ ನೀವು ಬಳಸಿಕೊಂಡು ಈ ಭಕ್ತರ ಬಾಳೆ ಬಂಗಾರ ಆಗುವಂಗ ನೀವೆಲ್ಲರೂ ಕೂಡ ನಡ್ಕೋರಿ ಅನ್ನುವಂತ ಅದನ್ನ ಹೇಳಿ